ಯಾಕೆ ಬೇಜಾರಾಗುತ್ತೆ ಅಂದ್ರೆ ಹೋಗ್ತಾ ಇದ್ವಿ, ಜನ ಎಲೆ ಬೆಂಗಳೂರು ಸಿಟಿ ಒಳಗೆ ಇರಕ್ ಮನೆ ಎಲ್ಲ ನಿಲ್ಲಕ್ಕೆ ಜನಿದ್ದಾರೆ. ಕೆಂಗೇರಿ ಮೂರಿ ಮೇಲೆ ನಾವು ಹೋಗ್ಲಿಕ್ಕಾಗಲ್ಲ, ಸ್ಮೆಲ್ ಬರುತ್ತೆ. ಆ ಮೋರೊಳಗೆ ಬುಡಕ್ಕೆ ಜೀವನ ಮಾಡುತ್ತೆ ಬಡಬುದ್ರೆ. ಅವ್ರು ನೋಡಿ ಕಲೀರಿ. ಕತ್ತಿಟ್ಕೊಂಡವ್ರ ಮಕ್ಕಳ ಕತ್ತಿಟ್ಕೊಂಡವ್ರು ಕಾಲಡಿಕೆ ಅಂತೀರಿ, ಕತ್ಪಸ್ಕೊಂಡವ್ರಿ ಕಾಲಡಿಕಣಲ್ಲ. ನಮ್ಗಿಂತ ಯಾರು ಬಡವ್ರ ಅವ್ರು ನೋಡಿ ನಾವು ಅವ್ರಿಗಿನ ಶ್ರೀಮಂತ ತುಂಬ್ಕೊಳ್ಳೋಣ ಅಲ್ವಾ. ನಾನ್ ತುಂಬಾ ಶ್ರೀಮಂತ ಯಾವ್ದು ಗೊತ್ತಾ? ಆರೋಗ್ಯದಲ್ಲಿ. ನೀವು ಆರೋಗ್ಯ ಶ್ರೀಮಂತ ಅವ್ರಿ. ಅನ್ನ ಕೊಡ್ತೇವೆ ಅಂತ ಯಾರು ವೇಸ್ಟ್ ಮಾಡ್ಬಿಡಿ. ಇಲ್ಲಿ ಸಭ್ಯಸ್ಥರು ಅನ್ನೋದಾದ್ರೆ ಕಿವಲ್ ಬನ್ನಿ. ಇನ್ನು ಅವರೇ ಅನ್ನೋದಾದ್ರೆ ಇಲ್ಲೇ ಪ್ರಸಾದ್ ಆದ್ಮೇಲೆ ಮಾಡಂತ ಹೋಗಿ ನಾನು ಹೇಳಿದ್ರೆ ನಮ್ಮ ಸಭ್ಯಸ್ಥರು ಕಿವಲ್ ಬನ್ನಿ ಅಂತ ಅವರೇ ಅಂದ್ರೆ ಗೊತ್ತ. ಅವ್ರ ಐವತ್ತು ಸಾವಿರ ಆಗುತ್ತೆ. ಈ ಹಸು ಕಳೆದಾಗಿ ಹಾಲು ತಂದ್ಕೊಟ್ರೆ ಪುಣ್ಯಾತ್ಮರು ತಾವ್ ಯಾವ್ರು ಮುಂದಕ್ಕೆ ಬರಲಿ. ಇವತ್ತೇನ್ ಮಾಡೋಣ ಗೊತ್ತಾ? ಒಂದ್ 25 ಲೀಟರ್ ಹಾಲು ತಂದ್ಕೊಟ್ಟೇನೆ. ಹಸು ಕಳೆದಾಯ್ತು ಅಂತ ಹೇಳ್ತಾನೆ. ಈ ಊಟ ದೇವಸ್ಥಾನ ಅವನಿಗೆ ಅರ್ಪಿಸೋಣ. ಯಾರಿಗೇಳಿ 25 ಲೀಟರ್ ಹಾಲು ಕೊಟ್ಟಿದ್ದಾರೆ, ಊಟ ವ್ಯವಸ್ಥೆ ಮಾಡ್ತಾರೆ. ಈ ಪುಣ್ಯಾತ್ಮರಿಗೆ ಒಂದ್ಸರಿ ಏನ್ ಮಾಡೋಣ ನಾವು ಸಾಧ್ಯವಾದ್ರೆ ಮನಸ್ಫೂರ್ತಿಯಾಗಿ ನೋಡಿ. ಹೌದಾ? ಆರಕ್ಷಣ ಪಟ್ಟ ಬೈಲಿ ಯಾವ ಬರೀ ಕಡೆಗೆ ಭಾವನಾ ನಿಮ್ಗೊಂದು ವಿನಂತಿ, ದಯವಿಟ್ಟು ರಿಕ್ವೆಸ್ಟ್ ಏನ್ ಗೊತ್ತಾ? ನಿಮ್ಗೊಂದು ವಿನಂತಿ ರಿಕ್ವೆಸ್ಟ್ ಇದು ಇವರಲ್ಲ, ದಯವಿಟ್ಟು ಪ್ರಸಾದ ಆಗ್ಬೇಕಾದ್ರೆ ಕಾಲು ಉಟ್ಬೇಡಿ. ನನಗೆ ಮನಸ್ಸಿಗೆ ಬಹಳ ಬೇಜಾರಾಗ್ತದೆ. ನಾವು ಅನ್ನ ಕೊಟ್ಟು ಕಾಲಿ ಬಿಸಿನ ದೊಡ್ಡ ನೀವು ಹಂಗೆ ಮುಟ್ಟೋಗಿಬೇಕಲ್ಲ. ನನ್ ಕೊಟ್ಟಿಲ್ಲ ನಾನು ಎಲ್ಲ ಆಮೇಲೆ ಬಂದು ಮಾತಾಡೋಣಂತೆ. ಇಲ್ಲಿ ಖಾಲಿ ಬೀಳ್ಬಾರ್ದಿಲ್ಲ, ಸ್ಟಾಪ್ ಆಯ್ತು. ಯಾಕಂದ್ರೆ ಅದಕ್ಕೆ ಊಟ ಮಾಡ್ತೀರಿ ನೀವು. ಅದು ದೋಷ ನಮ್ಗೆ. ಇವತ್ತು ನೀವು ಕೂಡ ನಾವು ತಿಂತಿರೋದು. ನೀವು ಕೂಡ ಬಟ್ಕೊಳ್ಳಿ. ಯಾರ ಪುಣ್ಣಪ್ಪನ ಮಕ್ಕ ಅವಳು ತಂಗಿ ಒಬ್ಳು ನನ್ಗೆ ಹಣ್ಣಿಲ್ಲ ಅಂತ ಬಟ್ಟೆ ಕೊಂಡ್ಬಿಟ್ಲು. ಒಂದ್ ಸಾರಿ ಕೊಟ್ಟು ಅಳ್ತಾ ಹೋದ್ಲು. ಎಲ್ಲೋದ್ ಲಕ್ಕಯ್ಯ ತವರಿಗೆ ಬತ್ತಂಗೆ ನೀನು ಆಸ್ತಿ ಕೇಳ್ಬೇಡ ಬಡವ ನಾನು. ಗೊತ್ತಾಯ್ತಾ? ಯಾವ ಊರರು? ಎಲ್ಲಿ ಹಸುಗಳು ಕದ್ದೋಡಿದ್ರಾ? ಎಷ್ಟು ಹಸು ಏನಂತ ಬೇಡ್ಕೊಂಡಿದ್ರಿ? ಇಲ್ಲಿ ಬಂದು ಹಸು ಕಳೆದು ಹೋದ್ಮೇಲೆ ಇಲ್ಲಿ ಬಂದು ಅರಕೆ ಮಾಡ್ಕೊಂಡು ಹೋಯ್ತು. ಹಸು ಸಿಕ್ಕಿದ್ರೆ ಒಪ್ಪತ್ತು ಹಾಲು ಕರ್ಕೊಬಂದು ಅವತ್ತು ಅಂದಾನಿದ್ದ ಇದು ಮಾಡಿಸ್ಕೊಂಡು ಒಪ್ಪತ್ತಿಂದ ಹಾಲಿನ ಕೊಟ್ಟು ದುಡ್ಡು ಸರಿ ಬಿಡಪ್ಪ. ಒಂದ್ಸರಿ ಎಲ್ಲ ದೂರ ಒಂದ್ಸರಿ ಇಲ್ಲಿಂದ ಬಂದು ಹೋದ್ರೆ 2 ವಾರಕ್ಕೆ ಹಸ್ಕೊಂಡು ಪತ್ತೆ ಆಗ ನೋಡಿ. ಹಸುಗಳನ್ನ ಕದ್ದೋಡ್ದಿದ್ರಂತೆ, ದೇವ್ರಿಗೆ ಬೇಡ್ಕೊಂಡು ಹೋದ್ರೆ ತಂದು ಕೊಟ್ಟಾರೆ. ಅದಕ್ಕೆ ಒಂದ್ ರೀತಿ ಊಟ ವ್ಯವಸ್ಥೆ ಮತ್ತೆ ಹಾಲು ತಂದು ಕೊಟ್ಟಾರೆ. ಮತ್ತೆ ನಮ್ಮೂರಲ್ಲಿ ಪಕ್ಕ ಗೋವಿಂದಪುರದ ಹಿಂಗೆ ಯಾರೋ ಹಸು ಕದ್ದೋಡ್ದಿರೋ ನಾಯಿ ಬೇಡ್ಕೊಂಡು 2 ಹಸು ಬಂದವಂತೆ. ನಿಮ್ಮ ಅಕ್ಕಪಕ್ಕದಲ್ಲಿ ದನಗಳಿಗೆ ಸಾಕಂತ ಬಡವರಿದ್ರೆ ಮೇಲೆ ಬಳ್ಳಿ ತಗೊಂತಮ್ಮ. ನಿಮ್ಮನೆ ಅಕ್ಕಪಕ್ಕದಲ್ಲಿ ದನಗಳು ಕಟ್ಟಂತ ವ್ಯವಸ್ಥೆ ದಯವಿಟ್ಟು ಯಾರು ಲೋಕಲ್ ಇದ್ದಾರೆ ಅವ್ರನ್ನ ಪರಿಚಯ ಮಾಡ್ಕೊಬೇಡಿ. ಅವ್ರು ನೋಡ್ಕೊಂತ ಯಾವಾಗ ಅಗ್ಗ ಬಿಚ್ಚಬಹುದು, ಯಾವ ತಂತಿ ಬಿಚ್ಚಬಹುದು ಅಂತ. ಅದಕ್ಕೆ ದಯವಿಟ್ಟು ದನಗಳ ಬಗ್ಗೆ ನಿಗಾ ಇರಲಿ. ಅಪ್ಪ ಪಾಪತಾರ ಮೂಪನ ಕದ್ದೋಡಿ ಬೇಡಿಕೊಂಡ್ರು. ಆಮೇಲೆ ರೈತರಿಗೆ ಒಂದು ವಿನಂತಿ, ಹಸು ಕರು ಸಾಕತ್ತೆ, ಗಂಡು ಕರು ಹೆಣ್ಣು ಕರು 6 ತಿಂಗಳ ತನಕ ಕರ ದಯವಿಟ್ಟು ತಣ್ಣಗೆ ಎಲ್ಲಿ ಹಸಿಬೇಡಿ. ನಾಯಿ ಕರುಗಳು ತಿಂತವೆ. ನಿಮಗೆ ಮಾನವೀಯತೆ ಇರಲಿ. ಒಂದು 6 ತಿಂಗಳು ತಾಯಿ ಹಸು ತಾಯಿ ಅಲ್ಲ ಅದು ಕೊಡ್ಕೊಳಕ್ ಬಿಟ್ಬಿಡಿ. 4 ಮಲೆಯಲ್ಲಿ 3 ಮಲೆ ನೀವು ಕರ್ಕೊಂಡ್ರಿ ಮನೆಗೆ. ಅವಾಗ 1 ಮಲೆ ಯಾರೋ ತಾಯಿ ಬಿಟ್ಟು ಕರಿ ಬಿಟ್ಟು ಅಲ್ಲಿ ಬಿಟ್ಬಿಡ್ರಿ. ರೋಡಿಗೆ ಎಸಿಬೇಡಿ. ಕರೆಕ್ಟಾ? ಬಹಳ ಸಂತೋಷ. ಊಟ ವ್ಯವಸ್ಥೆ ಮಾಡಿದ್ರೆ ಬಾವು ಹಾಕೊಂಡು ನಿಂಗತ್ಲ ಭಾವನ ಮೀನ ಇನ್ನು ಯಾರ ಈ ತರ ಯಾರಿಗಾರ ಬಂದಾರ ಇನ್ನೊಂದು ಕೊಡೋಣ. ಬೇಡ ಕಲ್ಲರ್ಗಳು ಇವ್ರಿಗೆ ಒಲೆ ಬೇಕು ನಮಗೆ. ನೋಡಿ, ಯಾರಿಗಾದ್ರೂ ನಿಮ್ಗೆ ಅನುಭವ ಆಗಿದ್ರೆ ಇದು ದುಡ್ಡು ಮಾಡ್ಲಿಕ್ಕಲ್ಲ. ನಿಮ್ಗೆ ಗೊತ್ತಿರುತ್ತೆ ನಾವೇ ಯಾಕೆ ಮಾಡ್ತೀವಿ ಅಂತ. ಮಕ್ಳಿಂದಾರು ವಿಷಯಲ್ದಾರು ಯಾರು ಲೈವ್ ಮಾಡ್ಕೊಂತೀರಿ, ಲೈವ್ ಮಾಡಿರಿ. ಯಾರೋ ನಿಮ್ಮ ಮನೆ ಪಕ್ಕದ ನಾಯಿ ಬಗ್ಳ್ಬೋದು. ಇನ್ನು 100 ದಿನ ಆಸರ ಮಾಡ್ತಾರೆ. ಆಯ್ತಾ? ಯಾರಿಗ ಅನುಭವ ಇರೋ ಬಂದು ಹೇಳ್ಬೋದು. ಪ್ರಸಾದ ಕೊಡ್ತೀನಿ ಅಣ್ಣ, ಬಾ ಪ್ರಸಾದ ಕೊಡ ಅಂತ. ಇಲ್ಲಿ ಪ್ರಸಾದ ಕೊಡ್ತೀನಿ ಈಗ.